ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20 ಮತ್ತು 21ನೇ ಕಂತಿನಲ್ಲಿ ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತೂ 19ನೇ ಕಂತಿನದು ಜಮಾ ಆಗ್ತಾ ಇದೆ. ಇನ್ನು 3-4 ದಿನಗಳ ಕಾಲ ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗುತ್ತೆ, ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ಇನ್ನು 20ನೇ ಕಂತು ಮತ್ತು 21ನೇ ಕಂತು ಬರ್ತಾ ಇದೆ. ಇದರಲ್ಲಿ ಏನು ದೊಡ್ಡ ಬದಲಾವಣೆ ಆಗ್ತಾ ಇದೆ, ಮತ್ತು ಏನಾದರೂ ಬದಲಾವಣೆ ಚೇಂಜಸ್ ಆಗ್ತಾ ಇದೆಯಾ? ಈಗಾಗಲೇ ಬಹಳಷ್ಟು ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭದಿಂದನೂ ನೋಡ್ತಾ ಇದ್ದೀವಿ. ರೇಷನ್ ಕಾರ್ಡ್ನಲ್ಲಂತರೂ ಹೊಸ ರೂಲ್ಸ್ಗಳು ಬಂದ್ಬಿಟ್ಟು ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯನ್ನು ಗೃಹಲಕ್ಷ್ಮಿಯರನ್ನು ಹೊರಗಿಡಲಾಗ್ತಾ ಇತ್ತು. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಲ್ಲ ಒಂದು ರೂಲ್ಸು ಬರ್ತಾನೆ ಇತ್ತು. ಅದೇ ರೀತಿ ಈಗೂ ಕೂಡ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಹಾಗಾದರೆ ಬನ್ನಿ, ಈ ಒಂದು ಬದಲಾವಣೆ ಏನು? ಈಗಾಗಲೇ ಹಣಕಾಸು ಇಲಾಖೆಯಿಂದ 2500 ಕೋಟಿ ಫಂಡ್ ಮಾತ್ರ ರಿಲೀಸ್ ಆಗಿತ್ತು. ಇನ್ನು 2500 ಕೋಟಿ ರಿಲೀಸ್ ಆಗ್ತಾ ಇದೆ. ಹಾಗಾದರೆ ಟೋಟಲ್ ಆಗಿ 5000 ಕೋಟಿ ಹಣ ಬಿಡುಗಡೆ ಆದಂಗೆ ಆಗುತ್ತೆ. ಹಾಗಾದರೆ ಈ ಒಂದು ಎಲ್ಲ ವಿಷಯದ ಬಗ್ಗೆ ನಾವು ಮಾಹಿತಿಯನ್ನು ತಿಳಿತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾವು ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 20 ಮತ್ತು 21ನೇ ಕಂತಿನಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಹೌದು, ಏನು ಬದಲಾವಣೆ ಆಗ್ತಾ ಇದೆ ಇದು ಎಲ್ಲನೂ ಕೂಡ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಗೃಹಲಕ್ಷ್ಮಿ ಪ್ಯಾಟರ್ನೇ ಚೇಂಜ್ ಆಗ್ತಾ ಇರ್ತಕ್ಕಂಥದ್ದು. ಗೃಹಲಕ್ಷ್ಮಿ ಹಣ ಹಾಕೋ ರೂಲ್ಸೇ ಚೇಂಜ್ ಆಗ್ತಾ ಇರ್ತಕ್ಕಂಥದ್ದು. ಹೌದು, ಮೊದಲು ನಿಮಗೆ ಹೇಗಿತ್ತಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹೀಗೆ ಬರ್ತಾ ಇತ್ತಂದರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ನೋಟಿಸ್ ಹೋಗ್ತಾ ಇತ್ತು ಹಣಕಾಸು ಇಲಾಖೆಗೆ, ನಮಗೆ ಇಷ್ಟು ಫಂಡ್ ಬೇಕಾಗಿದೆ, ನಾವು ಇಷ್ಟು ಕಂತಿನ ಹಣ ಹಾಕ್ತಾ ಇದ್ದೀವಿ, ಅದಕ್ಕೋಸ್ಕರ ಹಣ ಬೇಕಾಗಿದೆ ಅಂತಕ್ಕಂತಹ ನೋಟಿಸ್ ಕಳಿಸಿದ ಮೇಲೆ ಅಲ್ಲಿಂದ ಸಿದ್ದರಾಮಯ್ಯ ಸರ್ ಅವರ ಹತ್ರನೂ ಕೂಡ CM ಅವ್ರ ಹತ್ರನೂ ಕೂಡ ಮಾಹಿತಿ ಹೋಗಿ ಅವರು ಕೂಡ ಹೇಳ್ತಾ ಇದ್ರು. ತದನಂತರ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೇರವಾಗಿ ಒಂದು ಕಂತಿಗೆ 2500 ಕೋಟಿ ಫಂಡ್ ಬೇಕಾಗ್ತಾ ಇತ್ತು. ಯಾಕಂದರೆ ಸುಮಾರು 1,22,00,000 ಫಲಾನುಭವಿಗಳಿದ್ರಿ. ಅಷ್ಟು ಫಂಡನ್ನು ಈಗ ಒಂದು ಕಂತಿಗಾಗಿ ರಿಲೀಸ್ ಮಾಡ್ತಾಯಿದ್ರು. ಆವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದ ತಕ್ಷಣ ಅಲ್ಲಿಂದ ಏನು ಮಾಡ್ತಾ ಇದ್ರಪ್ಪ ಅಂದರೆ DBT ಟ್ರೆಸರಿಗೆ ಪುಷ್ ಆಗ್ತಾ ಇತ್ತು. ಎಷ್ಟು ಜನ ಇದ್ದಾರೆ, ಎಷ್ಟು ಹಣ ಇದೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಅಲ್ಲಿಂದ ಬ್ಯಾಂಕ್ಗಳು ಏನು ಮಾಡ್ತಾ ಇದ್ವು, ತದನಂತರ ಅಪ್ಡೇಟ್ ಮಾಡ್ಕೊಳ್ತಾ ಇದ್ವು. ಅಲ್ಲಿ ಏನಾದರೂ ಹಣ ಜಮಾ ಮಾಡ್ತಾ ಅಂದರೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ವು. ಅಲ್ಲಿ ಏನಾದರೂ ತೊಂದರೆ ಆಗಿದ್ದೆ ಆದರೆ ಹಣ ಹಾಕಲಿಕ್ಕೆ ಅದನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ಗಳು ಕೂಡ ಇರ್ತಾಯಿದ್ರು. ಅಲ್ಲಿ ಏನಾದರೂ ತೊಂದರೆ ಬಂದರೆ ಈ ಗವರ್ನರ್ಸ್ ಅವರು ಅದನ್ನು ಸರಿಪಡಿಸ್ಕೊಂಡು ನಿಮ್ಮ ಖಾತೆಗಳಿಗೆ ಮಾತ್ರ ರಿಲೀಸ್ ಮಾಡ್ತಾಯಿದ್ರು. ಅಲ್ಲಿ ಏನಾದರೂ ತೊಂದರೆ ಇಲ್ಲಪ್ಪ ಅಂದರೆ ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ಹಣ ಬರ್ತಾಯಿತ್ತು. ಇಷ್ಟ ಆದಮೇಲೆ ಇಷ್ಟೇ ಅಲ್ಲ, ನಿಮಗೆ ಹಣ ಜಮಾ ಆಯ್ತು ಅಂದರೆ ಮುಗಿದೋಯ್ತಲ್ಲ, ಇಲ್ಲಿ ಮತ್ತೆ ಏನು ಮಾಡ್ತದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದರದ್ದು ಒಂದು ಫೈಲನ್ನು ರೆಡಿ ಮಾಡ್ತದೆ ಆ ಕಂತಿಂದು. ಆ ಫೈಲ್ ರೆಡಿ ಮಾಡಿಕೊಂಡು ಮತ್ತೆ ಅದನ್ನು ಹಣಕಾಸು ಇಲಾಖೆಗೆ ಕಳಿಸಿ ಅದನ್ನು ಕ್ಲೋಸ್ ಮಾಡಿಸುತ್ತೆ. ಅಷ್ಟು ನಮಗೆ ಹಣ ಖರ್ಚಾಗಿದೆ, ಇಷ್ಟು ನಮಗೆ ಬೇಕಾಗಿತ್ತು ಕೊಟ್ಟಿದ್ದೀರಿ, ಇಷ್ಟೆಲ್ಲ ಖರ್ಚಾಗಿದೆ ಅಂತ ಹೇಳ್ಬಿಟ್ಟು ಒಂದು ಫೈಲನ್ನು ಮೂವ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೊಳ್ತಾರೆ. ತದನಂತರ ಏನಾಗುತ್ತೆ, ಮತ್ತು ಪ್ರತಿ ತಿಂಗಳು ಕೂಡ ಇದೇ ಎಕ್ಸಸೈಸ್ ನಡೀತಾ ಇತ್ತು. ಪ್ರತಿ ಕಂತಿನಲ್ಲಿ ಇದೇ ಎಕ್ಸಸೈಸ್ ನಡೀತಾ ಇತ್ತು. ಹಾಗಾಗಿ ಅದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಬೇರೆ ಬೇರೆ ಕೆಲಸಗಳು ನಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬೇರೆ ಬೇರೆ ಕೆಲಸ ಕಾರ್ಯಗಳು ಇರ್ತಾ ಇದ್ವು. ಅದಕ್ಕೆಲ್ಲ ಕೂಡ ಟೈಮ್ ಕೊಡಲಿಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಆಗ್ತಾ ಇರಲಿಲ್ಲ. ಇನ್ನು ಬೇರೆ ಬೇರೆ ಸ್ಕೀಮ್ಸ್ಗಳಿರ್ತವೆ, ಬೇರೆ ಬೇರೆ ಸ್ಕಾಲರ್ಶಿಪ್ಗಳಿರ್ತವೆ, ಅವೆಲ್ಲನೂ ಕೂಡ ಬಗೆಹರಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾಗಿ ಮಧ್ಯದಲ್ಲಿ ಏನು ಮಾಡಿದ್ರು, ಗ್ರಾಮ ಪಂಚಾಯಿತಿಗಳನ್ನು ಆ್ಯಡ್ ಮಾಡಿಕೊಂಡ್ರು. ಎಲ್ಲಿಯಪ್ಪ ಅಂದರೆ 16ನೇ ಕಂತಿನಲ್ಲಿ. ಏಕೆಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತಾ ಇದ್ವು. ಅದಕ್ಕೆ ಆ ಒಂದು ಗ್ರಾಮ ಪಂಚಾಯಿತಿಯನ್ನು ಆ್ಯಡ್ ಮಾಡ್ಕೊಂಡಿದ್ರು. ಅಲ್ಲಿ ಹೋಗಿ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಬೆಂಗಳೂರು ಸಮೀಪ ಇರತಕ್ಕಂತಹ 4 ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗ್ತಾ ಇದ್ವು. ಅಲ್ಲಿಂದ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನೆಕ್ಸ್ಟ್ ಏನು ಪ್ರೊಸೆಸಿಂಗ್ ಇತ್ತಲ್ಲ ಅದೇ ರೀತಿ ನಡೀತಾ ಇತ್ತು. ಆದರೆ ಈಗ ಹಾಗಲ್ಲ, ಮತ್ತೆ ಅದನ್ನು ಬದಲಾವಣೆ ಮಾಡ್ತಕ್ಕಂಥದ್ದು. ಈ ಒಂದು ಗ್ರಾಮ ಪಂಚಾಯಿತಿಗಳು ಹಣ ಹಾಕಿರ್ತಕ್ಕಂತಹ ಒಂದು ಹಿಸ್ಟ್ರಿ ಈಗ ಸಿಗ್ತಾ ಇಲ್ಲ. ಹಣ ಹಾಕೋದು ಡೌಟು ಬಹುತೇಕ. ಅಂದರೆ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಏನು ಬರ್ತಾ ಇತ್ತಲ್ವ ಅದನ್ನು ಗ್ರಾಮ ಪಂಚಾಯಿತಿಗಳಿಗೆ ಕಳಿಸೋದು ಡೌಟು. ಡೈರೆಕ್ಟಾಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮೊದಲು ಹೇಗಿತ್ತಲ್ಲ ಪ್ರೊಸೆಸಿಂಗು, ಅದೇ ರೀತಿ ಪ್ರೊಸೆಸಿಂಗ್ ನಡೀತಾ ಇದೆ ಎನ್ನುವಂತಹ ಡೌಟ್ಸ್ಗಳು ಬರ್ತಾ ಇದೆ. ಮತ್ತು ಅದೇ ರೀತಿ ನಡೀತಾ ಇದನ್ನು ಕೂಡ ಇಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಆ್ಯಡ್ ಮಾಡ್ತಾ ಇಲ್ಲ. ಇಲ್ಲಿ ಸಾಕಷ್ಟು ಅಧಿಕಾರಿಗಳನ್ನು ತೆಗೆದುಕೊಂಡು ಅದಕ್ಕೆ ಬೇಕಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆಯನ್ನು ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಇನ್ನು ಗ್ರಾಮ ಪಂಚಾಯಿತಿಯನ್ನು ಅಲ್ಲಿ ಆ್ಯಡ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೇ ಕೆಲಸ ಮಾಡ್ಕೊಳ್ತಾ ಇದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ
ಇಲ್ಲಿ ಗ್ರಾಮ ಪಂಚಾಯಿತಿ ಆ್ಯಡ್ ಆಗಲಿ ಬಿಡಲಿ, ಒಟ್ಟಾರೆಯಾಗಿ ನಮಗೆ ಹಣ ಬಂದರೆ ಸಾಕು ಅಂತಕ್ಕಂಥ ಅಭಿಪ್ರಾಯ ಕೂಡ ಮಹಿಳೆಯರಿಂದ ಬರ್ತಾ ಇದೆ. ಹೌದು, ಅಷ್ಟಾದರೆ ಸಾಕು, ಆದರೆ ಪ್ರತಿ ತಿಂಗಳು ಸರಿಯಾಗಿ ಹಣ ಜಮಾ ಮಾಡಿದ್ರೆ ಸಾಕು, ನಮಗೂ ಕೂಡ ಅದೇ ಬೇಕಾಗಿರ್ತಕ್ಕಂಥದ್ದು. ಎಲ್ಲ ಮಹಿಳೆಯರಿಗೂ ಕೂಡ ಸಬಲೀಕರಣಕ್ಕೆ, ಬೆಳವಣಿಗೆಗೆ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಇಡೀ ದೇಶದಂತಹ ಸದ್ದು ಮಾಡ್ತಾ ಇದೆ. ಸೊ ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಅಂತಾನೆ ನಾವು ಹೇಳ್ಬೋದು, ಇದರಲ್ಲಿ ಏನು ಡೌಟ್ ಇಲ್ಲ. ಆದರೆ ಖರ್ಚು ವೆಚ್ಚಗಳು ಇರ್ತವೆ, ಆದರೆ ಬೇರೆ ಬೇರೆ ಸ್ಕೀಮ್ಸ್ಗಳನ್ನು ಬಂದ್ ಮಾಡಿದ್ರು ಸಹಿತ ನಡೆಯುತ್ತೆ. ಆದರೆ ಈ ಒಂದು ಯೋಜನೆ ಮುಖ್ಯವಾಗಿ ಇರಲೇಬೇಕು. ಇದು ಇರತ್ತೂ ಕೂಡ, ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಇರತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರಲಿ, CM ಸರ್ ಅವರಾಗಿರಲಿ ಹೇಳಿದ್ರಂಥದ್ದು. ಸುಮಾರು 5,000 ಕೋಟಿ ಹಣ ರಿಲೀಸ್ ಆಗಿದೆ ಅಂತ ಹೇಳಿದ್ದೆ. ಇಲ್ಲಿ 19ನೇ ಕಂತಿಗಾಗಿ 2,500 ಕೋಟಿ ಫಂಡ್ ರಿಲೀಸ್ ಆಗಿದೆ. ಇನ್ನು 20ನೇ ಕಂತಿಗಾಗಿ 2,500 ಕೋಟಿ ಫಂಡ್ ರಿಲೀಸ್ ಆಗಿದೆ. ಇನ್ನು ಟೋಟಲಿ 5,000 ಕೋಟಿ ಹಣ ಇಲ್ಲಿ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ಖಾತೆಗಳಿಗೆ 20ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಇನ್ನು 2-3 ದಿನಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ, ಕಾಯ್ದು ನೋಡಿ. ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಇದ್ರ ಬಗ್ಗೆ ಅಪ್ಡೇಟ್ ಇತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದೆ. ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.